ಲೈಸೆನ್ಸ್ ಹೆಸರಿನಲ್ಲಿ ಕಾರ್ಮಿಕರಿಂದ ಭಾರೀ ಸುಲಿಗೆ ಆರೋಪ. ತುಮಕೂರು ಕಾರ್ಮಿಕ ಇಲಾಖೆಯಲ್ಲಿ ಏಜೆಂಟರದ್ದೇ ಆಡಳಿತ. ಹೌದು ವೀಕ್ಷಕರೇ, ತುಮಕೂರು ಕಾರ್ಮಿಕ ಇಲಾಖೆಯ ಕಚೇರಿಯಲ್ಲಿ ಏಜೆಂಟರ ರಾಜಾರೋಷ ದಂಧೆ ಹೊರಬಿದ್ದಿದ್ದು, ಅಧಿಕಾರಿಗಳ ಮೌನಕ್ಕೆ ಕಾರ್ಮಿಕರಲ್ಲಿ ಗಂಭೀರ ಆಕ್ರೋಶ ವ್ಯಕ್ತವಾಗಿದೆ. ಲೈಸೆನ್ಸ್ ಪಡೆಯಲು ಸಾಮಾನ್ಯ ಕಾರ್ಮಿಕರಿಂದ ಭಾರಿ ಸುಲಿಗೆ ಕೇಳಲಾಗುತ್ತಿದ್ದು, ಚಿಕ್ಕ ಲೈಸೆನ್ಸ್ಗಾಗಿ 25,000, ದೊಡ್ಡ ಯೋಜನೆಗಾಗಿ ಲಕ್ಷ ರೂಪಾಯಿ ವಸೂಲಿ ಮಾಡುತ್ತಿದ್ದು, ಇದರಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಕಾರ್ಮಿಕ ಕಚೇರಿಯಲ್ಲಿ ಏಜೆಂಟರು ರಾಜಾರೋಷವಾಗಿ ಹಣ ಸುಲಿಗೆ ಮಾಡುತ್ತಿದ್ದಾರೆ. ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಸಂಪೂರ್ಣ ಸಾಥ್ ನೀಡುತ್ತಿದ್ದು, ಏಜೆಂಟರ್ ಬಳಿ ಹೋಗುವಂತೆ ಸೂಚನೆ ನೀಡುತ್ತಿದ್ದಾರೆ. ಬಿಒಸಿಡಬ್ಲ್ಯೂಎ ಲೈಸೆನ್ಸ್ಗೆ ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಕೇವಲ 2,700 ರೂಪಾಯಿ ಮಾತ್ರ ಎಂಬುದಕ್ಕೆ ಪೂರಕವಾಗಿ ಕಾರ್ಮಿಕರು ಅಧಿಕೃತವಾಗಿ ಹಣ ಪಾವತಿಸಿರುವ ಇ ಪೇಮೆಂಟ್ ರಸೀದಿಯು ಲಭ್ಯವಿದೆ. ಇದರ ಹೊರತಾಗಿಯೂ ಏಜೆಂಟರ್ಗೆ ಹೆಚ್ಚುವರಿ ಹಣ ನೀಡದ ಕಾರಣಕ್ಕೆ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ನಿಯಮಾನುಸಾರ ಹಣ ಪಾವತಿಸಿದರೂ ಕೇವಲ ಲಂಚ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕಡತವನ್ನ ತಿರಸ್ಕರಿಸುವುದು ಸಂಶಯಕ್ಕೆ ಎಡೆ ಮಾಡಿಕೊಡುತ್ತಿದೆ. ಈ ಸಂಪೂರ್ಣ ವಿಚಾರದಲ್ಲಿ ಯಾರು ಯಾವ ಕಾರಣಕ್ಕೆ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಮೇಲಿನ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಬೇಕು ಎಂದು ಕಾರ್ಮಿಕರು ಆಗ್ರಹಿಸಿದ್ದಾರೆ. ಈ ತಕ್ಷಣವೇ ಕಾರ್ಮಿಕ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಂತಹ ಹಣದಾಹಿಗಳನ್ನ ತಕ್ಷಣವೇ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಕಾರ್ಮಿಕರು ಆಗ್ರಹಿಸಿದ್ದಾರೆ.